ಅಮೆರಿಕಾದಲ್ಲಿ ನಾವು ಮೈಸೂರು ದಸರಾ ಸಂಭ್ರಮನ ತೋರಿಸ್ತಾ ಇದ್ದೀವಿ. ಲಲಿತಾ ಮತ್ತು ಕೇಶವ್ ಪ್ರಸಾದ್ ಅವರ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲೆ ಒಂದು ಮಿನಿ ದಸರಾ ನೋಡ್ದಂಗೆ ಆಗ್ತಾ ಇದೆ. ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಹೇಗಿದೆ, ಅವ್ರು ಹೇಗೆಲ್ಲ ಇದನ್ನು ಮಾಡಿದ್ರು ಅಂತ ನೋಡೋಣ. ನಮಸ್ಕಾರ, ಸುನಿಲ್, ಶ್ವೇತಾ. ಥ್ಯಾಂಕ್ ಯು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಮ್ಮನೆ ದಸರಾ ಬೊಂಬೆ ಪ್ರದರ್ಶನನ ತೋರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಾವು ಪ್ರತಿ ವರ್ಷ ಈ ಲಿವಿಂಗ್ ರೂಮಲ್ಲಿ ಎಲ್ಲ ಗೊಂಬೆಗಳನ್ನು ಇಡ್ತೀವಿ. 17 ವರ್ಷದಿಂದ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ಬೊಂಬೆಗಳ ಜೊತೆಗೆ ಪ್ರತಿ ವರ್ಷ ಒಂದು ಹೊಸ ಸೆಟ್ಟನ್ನು ನಾವು ಆ್ಯಡ್ ಮಾಡ್ತೀವಿ ನಮ್ಮ ಗೊಂಬೆ ಕಲೆಕ್ಷನ್ನಿಗೆ. ಈ ವರ್ಷ ಆ್ಯಡ್ ಮಾಡಿರೋವಂತಹ ಈ ಸೆಟ್ಟು ಇದು ಫೇರಿ ಲ್ಯಾಂಡ್. ನಾವು ಕರ್ನಾಟಕ ಅಥವಾ ಭಾರತದ ಸಾಂಸ್ಕೃತಿಕ ಬೊಂಬೆಗಳನ್ನು ಇಡೋದಲ್ದಲೇ ನಾವು ಇಲ್ಲಿ ಟ್ರೆಡಿಷನ್ ಆಗಿರುವಂಥ ಫೇರಿ ಲ್ಯಾಂಡು, ಕ್ರಿಸ್ಮಸ್ಸು, ಈ ಬೊಂಬೆಗಳನ್ನು ಎಲ್ಲ ನಾವು ಇಡ್ತೀವಿ. ನಮ್ಮ ಮನೆ ದಸರಾಲಿ ನಾವು ಇಲ್ಲಿ ಬೊಂಬೆಗಳನ್ನು ಇಡ್ತೀವಿ. ಒನ್ ಎಕ್ಸಾಂಪಲು ಕ್ರಿಸ್ಮಸ್ಸು, ವಿಂಟರ್ ವಂಡರ್ಲ್ಯಾಂಡ್ ಅಂದರೆ ಜಾಸ್ತಿ ಮಕ್ಕಳೆಲ್ಲ ಇಷ್ಟಪಡೋದು ಎಲ್ಲ ಸ್ನೋ ಮತ್ತು ಏನೇನು ಆಗತ್ತೆ ಕ್ರಿಸ್ಮಸ್ ಟೈಮಲ್ಲಿ ಅಂತೆಲ್ಲ ಇಟ್ಟಿದ್ದೀವಿ. 100 ವರ್ಷಕ್ಕಿಂತ ಹಳೆ ಕಾರುಗಳಿದೆ. ಸೊ ಪ್ರತಿಯೊಂದನ್ನು ನಾವು ಮೈಸೂರು ನವರಾತ್ರಿ ದಸರಾ ಉತ್ಸವದಲ್ಲಿ ಹೇಗೆ ರಾಜರ ಕಾಲದ್ದು ಹಳೆ ಕಾಲದ ಆ್ಯಂಟಿಕ್ ಕಾರ್ಗಳಿರುತ್ತೋ ಹಾಗೆಯೇ ನಾವು ಇಲ್ಲಿ 100 ವರ್ಷಕ್ಕಿಂತ ಹಳೆಯ ಕಾರ್ಗಳನ್ನು ಇಟ್ಟಿದ್ದೀವಿ. ಇದು ಟ್ರೆಡಿಷ್ನಲ್ ಮೆಟ್ಲ್ ಮೇಲಿಡೋ ಅಂತಹ ಗೊಂಬೆಗಳ ಸೆಟ್ಗಳು. ಇಲ್ಲಿ ಅಷ್ಟಲಕ್ಷ್ಮಿ, ದಶಾವತಾರ, ವೆಂಕಟೇಶ್ವರ, ಪದ್ಮಾವತಿ ಇವೆಲ್ಲ ಹಳೆಯ ಗೊಂಬೆಗಳು. ನಾವು ಮದುವೆ ಆದಾಗ ತಂದಿದ್ದಂತಹ ಗೊಂಬೆಗಳಿಂದ ಹಿಡಿದು ಇಲ್ಲಿ ಈಚೆಗೆ ತಗೊಂಡಿರುವಂತಹ ಬರ್ಡೇ, ಸತ್ಯನಾರಾಯಣ ಪೂಜೆ, ಈ ಗೊಂಬೆಗಳು ಕೂಡ ನೀವು ನೋಡಬಹುದು. ಹಾಗೆಯೇ ಈ ಕಡೆ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವಾರು ಕಥೆಗಳ ಸಂಬಂಧಪಟ್ಟಂಥ ಸನ್ನಿವೇಶಗಳು ಇಲ್ಲಿದೆ. ಇನ್ನೊಂಚೂರು ಹಾಗೆ ಕೆಳಗೆ ಬಂದರೆ ಈ ಕಡೆ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲವು ಸನ್ನಿವೇಶಗಳಿದೆ. ಅದರ ಜೊತೆಗೆ ನಮ್ಮ ಸೂರ್ಯದೇವ ಅರುಣ ರಥಸಪ್ತಮಿ 7 ಕುದುರೆಗಳ ಮೇಲೆ ಸವಾರಿ ಮಾಡ್ತಿರೋವಂಥ ಫಾರ್ಮು ರಾಗಿ ಬೆಳೆಸ್ತಾ ಇರೋದು. ಅಲ್ಲಿ ಶುರುಲಿ ನೆಡ್ತಾರೆ, ಅದಾದಮೇಲೆ ಅದು ಬೆಳೆಯುತ್ತೆ, ಅದಾದಮೇಲೆ ಅದನ್ನು ನೋಡ್ಕೊಳ್ತಾರೆ, ಆಮೇಲೆ ಅದನ್ನು ಪಿಕ್ ಮಾಡಿ ಬ್ಯಾಗಿಗೆ ಹಾಕ್ಕೊಂಡು ಅವರು ಮರ್ಚೆಂಟ್ಸಿಗೆಲ್ಲ ಕೊಡ್ತಾರೆ. ಮತ್ತು ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ, ಮತ್ತು ಮಕ್ಕಳೆಲ್ಲ ಗೇಮ್ಸ್ ಎಲ್ಲ ಆಟಾಡ್ತಾ ಇದ್ದಾರೆ. ತುಂಬ ಇಂಡಿಯಾ ಗೇಮ್ಸ್ ಆಟಾಡ್ತಾ ಇದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು.